ಎಲ್ಲರಿಗೆ ನಮಸ್ಕಾರ. ಇವಾಗ ಇಲ್ಲಿ ಒಂದು ಫೋಟೋ ಆ್ಯಡ್ ಮಾಡಿದ್ನಲ್ಲ, ಸೇಮ್ ಅದೇ ಪ್ಯಾಟರ್ನಲ್ಲಿ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀನಿ. ಈ ಥರ ಮಾಡಬೇಕಾದ್ರೆ ಲೈನಿಂಗಲ್ಲಿ ಕಟಿಂಗ್ ಮಾಡ್ಕೋಬಾರ್ದು. ಯಾಕಂದರೆ ಬ್ಯಾಕ್ ಸೈಡ್ ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ ಗೊತ್ತಿಲ್ಲಾರ್ದ ಬ್ಯಾಕ್ ಸೈಡ್ ಲೈನಿಂಗು ಕಟಿಂಗ್ ಮಾಡಿಬಿಡ್ತಾರೆ. ಕಟಿಂಗ್ ಮಾಡಿ ಲೈನ್ ಮತ್ತು ಪೋಟ್ಲಿ ಬಟನ್ ಅಟ್ಯಾಚ್ ಆದಮೇಲೆ ಜಾಯಿಂಟ್ ಮಾಡ್ಕೊತಾರೆ. ಆ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ ಫಿನಿಶಿಂಗು ನೀಟಾಗಿ ಬರೋಲ್ಲ. ಮೇನ್ ಪೀಸನ್ನೇ ಕಟ್ ಮಾಡ್ಕೋಬೇಕು, ಓಪನ್ ಆಗಿ ಮಾಡಬೇಕು. ಯಾಕೋ ಬ್ಯಾಕ್ ಸೈಡು ಕಟ್ ಮಾಡಿದ ಮೇಲೆ ಅದಕ್ಕೆ ಪೋಟ್ಲಿ ಬಟನ್ ಜಾಯಿಂಟ್ ಮಾಡಿಕೊಂಡು ಲೈನಿಂಗ್ ಮೇಲೆ ಇಟ್ಕೊಂಡು ನೀಟಾಗಿ ಮತ್ತೆ ಸ್ಟಿಚಿಂಗ್ ಮಾಡ್ಕೋಬೇಕು. ಅಲ್ಲಿ ನಾನು ತೋರಿಸ್ನಲ್ಲ 1 ಇಂಚ್ ಎಕ್ಸ್ಟ್ರಾ ಬಿಟ್ಟನಲ್ಲ, ಅಲ್ಲಿ ಈ ಪೋರ್ಷನಲ್ಲಿ ಮಾತ್ರ 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಲೈನಿಂಗ್ ಮಾತ್ರ ಓಪನ್ನೇ ಇರಬೇಕು. ಕಟಿಂಗ್ ಮಾಡಿದ ಪೀಸ್ನ 2 ಪೋಟ್ಲಿ ಬಟನ್ ಮಿಡಲಲ್ಲಿ ಜಾಯಿಂಟ್ ಮಾಡಿಕೊಂಡು ಆಮೇಲೆ ನಾವು ಮತ್ತು ಸ್ಟಿಚಿಂಗು ಲೈನಿಂಗ್ ಮೇಲೆ ಇಟ್ಕೊಂಡು ಮಿಡಲ್ ಸೆಟ್ ಮಾಡ್ಕೊಂಡು ನೀಟಾಗಿ ಪೋಟ್ಲಿ ಬಟನ್ ಆ್ಯಡ್ ಮಾಡಿದ್ಮೇಲೆ ನೀಟಾಗಿ ಸೆಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಈ ಥರ ಮಾಡಿದ್ರೆ ಏನಾಗುತ್ತಂದರೆ ಫಿನಿಶಿಂಗ್ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಮಿಕ್ಕಿರೋ ಪೀಸ್ ಇತ್ತಲ್ಲ, ಅದರಲ್ಲಿಂದ ನಾನೊಂದು ಪರ್ಸನ್ನು ಮಾಡಿದ್ದೀನಿ, ಅದನ್ನು ತುಂಬ ಚೆನ್ನಾಗಿ ಬಂದಿದೆ. ಇದು ನೋಡಿರಿ, ಈಗ ಮತ್ತೆ ಒಂದು ಸಲ ತೋರಿಸ್ತಾ ಇದ್ದೀನಿ ನಾನು. ಇದು ಓಪನ್ ಮಾಡಿಲ್ಲ, ಮತ್ತು ಓಪನ್ ಮಾಡಿ ಫ್ರಂಟ್ ಬ್ಯಾಕ್ ನೆಕ್ ಮಾತ್ರ ಬೋಟ್ ನೆಕ್ಕಲ್ಲಿದೆ, ಓಪನ್ ಮಾಡಲಾರ್ದಂಗೆ. ಮತ್ತು ಮೇನ್ ಪೀಸಲ್ಲಿ ಮಾತ್ರ ಓಪನ್ ಮಾಡಿ ಸ್ಟಿಚಿಂಗ್ ಆದಮೇಲೆ ಈ ನೋಡಿರಿ, ಮೇನ್ ಪೀಸಲ್ಲಿ ಮಾತ್ರ ಪೋಟ್ಲಿ ಬಟನ್ ಅಟ್ಯಾಚ್ ಮಾಡಿಕೊಂಡು ಲೈನಿಂಗ್ ಮೇಲಿಟ್ಟು ಅಟ್ಯಾಚ್ ಮಾಡಿರೋದು. ನಿಮ್ಗೆ ಅರ್ಥ ಆಗಿದೆ ಅನ್ಕೊತಾ ಇದ್ದೀನಿ. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಬ್ಯಾಕ್ ಸೈಡು ಟೋಟಲ್ ಇದೇ ಥರ ಫೋಟೋలో ತೋರಿಸ್ದಂಗೆ ಬಂದಿದೆ. ಇದೇ ಜೊತೆಗೆ ಒಂದು ಪರ್ಸನ್ನು ಮಾಡಿದ್ದೀನಿ ನೋಡಿರಿ. ಪರ್ಸು ತುಂಬ ಚೆನ್ನಾಗಿ ಬಂದಿದೆ, ಯಾಕಂದರೆ ಮಿಕ್ಕಿರೋ ಪೀಸ್ ನಿಲ್ತಾನೆ ನಾನು ಪರ್ಸ್ ರೆಡಿ ಮಾಡಿರೋದು. 2 ಜಿಬ್ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು.